ಯಾವ ಟ್ರಕ್ಕಿಂಗು ಬೇಡ ಏನೋ ಬೇಡ. ಹಿಂಗೆ ಕೋಳಿ ಕಾಡ್ಕೋಳಿ ಬನ್ನಿ ಕ್ಯಾಂಪ್ ಸೆಟಪ್ ಮಾಡೋಣ. ಹೆವಿ ಗಾಳಿ ನೋಡಿ, ಕಲ್ಲೆಲ್ಲ ಹಾಕಿದೀವಿ. ಈಗ ತಾನೇ ಕೆಳಗಡೆ ಓಡೋಯ್ತದು. ಆ ಪಂಪ್ ಹೊಡಿಯ ತಂದಿರ ಆಯ್ತಿದ್ ಕಳ ಸೈಕಲ್ ಪಂಪು ಕುಣಿಗಲ್. ಸೂಪ್ ರೆಡಿ ಆಗಿದೆ ಆಲ್ರೆಡಿ. ನೋಡಪ್ಪ ಟೈಮ್ ಬಂದೀಗ 9:15. ಗೈಸ್, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನನ್ನ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ರೆ ಎಲ್ಲೋ ಬೆಟ್ಟಕ್ಕೆ ಹೋಗವ್ರೆ ಅಂತ ಅನ್ಸ್ಬೋದು. ಈ ವಿಡಿಯೋದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತ ನೀವು ಆಲ್ರೆಡಿ ಟೈಟಲ್ ಮತ್ತೆ ತಮ್ನಲ್ಲಿ ನೋಡಿದೀರಾ. ಇವತ್ತು ನೈಟ್ ಫುಲ್ಲು ಕ್ಯಾಂಪಿಂಗ್ ಮಾಡ್ತಾ ಇದೀವಿ. ಅದು ಎಲ್ಲಿ ಅಂದ್ರೆ ಕಾಲ್ಮಂಗ್ಲ ಬೆಟ್ಟ ಅಂತ, ಅಂದ್ರೆ ನಾರಾಯಣಗಿರಿ ಬೆಟ್ಟ. ಟೈಮ್ ಬಂದು 5:15 ಆಗಿದೆ. ಕೆಳಗಡೆಯಿಂದ ಒಂದು ಆಲ್ಮೋಸ್ಟ್ 2 ಕಿಲೋಮೀಟರ್ ನಡೆದಿವಿ ಮೇಲ್ಗಡೆ ಗಂಟೆ. ಇದೇ ತರ ರೋಡು, ಬಟ್ ಈಗ ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ ನೋಡ್ಬೋದು, ಒಂದು 300 ಮೀಟರ್ಸ್ ಇದೆ ಸ್ಟೆಪ್ಸು. ಇದೇ ತರ ಈಗ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು. ಜೊತೆ ಯಾರೀಗ ಇದಾರೆ ಅಂದ್ರೆ ಬ್ರೋ, ಲೆಟ್ಸ್ ಗೋ. ಎಲ್ಲ ಎತ್ಕೊಂಡು ಈ ಯಮಭಾರ ಎತ್ಕೊಂಡು ಹೆಂಗಪ್ಪ ಹೋಗೋದು. ಬನ್ನಿ ಈಗ ಈ ಯಮಭಾರ ಎತ್ಕೊಂಡು ಹೋಗೋಣ. ಆದಷ್ಟು ಬೇಗ ಹೋಗ್ತೀವಿ ಮೇಕೆ. ನೋಡಿ ಬನ್ನಿ ಗೈಸ್ ಹೋಗೋಣ. ಎಲ್ಲಿ ಗೊತ್ತು ನೋಡಿ ಗೈಸ್. ನಮ್ಮ ಸ್ವಾಗತ ಮಾಡ್ತಾ ಐತೆ. ಇನ್ನ ಮೆಟ್ಲೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಸ್ವಾಗತ ಮಾಡ್ತಾ ಐತೆ. ಯಾವ ಟ್ರಕ್ಕಿಂಗು ಬೇಡ ಏನೋ ಬೇಡ. ಇನ್ನ ಹತ್ಕೊಂಡು ಹೋಗಕ್ ಬಾ. ಇನ್ನು ಸ್ವಲ್ಪ ಎಷ್ಟು ಹತ್ಕೊಂಡ್ ಬಂದಿದೀವಿ ಅಂದ್ರೆ ಜಿಗ್ಜಾಗು ಹಿಂಗೆ ಮೇಕತ್ತಿರೋದು. ರೆಡಿ ಸನ್ಸೆಟ್ ಆಗ್ತಾ ಇದೆ. ನಾವು ಹತ್ಕೊಂಡು ಹೋಯ್ತಾ ಇರ್ತೀವಿ. ಎತ್ತಿದಾಗ್ಲಿಂದ ಸೊ ಹೆಂಗ್ ಹತ್ತಾ ಇದು ಅಂತ ನೀವು ಡ್ರೋನ್ ವ್ಯೂಬಲ್ಲಿ ನೋಡಿದೀರಾ. ಇನ್ನೇನು ಆಗೋಯ್ತು, ಜಾಸ್ತಿ ಏನಿಲ್ಲ. ಅಲ್ಲಿ ಹೋದ್ರೆ ಮುಗೀತು. ಅಲ್ಲೇ ಕಣ್ವ ಜಲಾಶಯ ನೋಡಿ. ಅಲ್ಲಿ ಅಲ್ಲ ಕೋಳಿ ಕಾಡ್ಕೋಳಿ ಅಲ್ಲಿ. ಏನು ಹಿಡಿಯದ. ಫೈನಲಿ ಇನ್ನೊಂದು 10 ಸ್ಟೆಪ್ಸ್ ಇರ್ಬೋದು. ಹತ್ತಿದ್ರೆ ಮುಗ್ದೋಯ್ತು. ಗಾಳಿ ಮಾತ್ರ ಹೆವಿ ಹೊಡಿತೈತೆ. ನಾರಾಯಣ ಸ್ವಾಮಿ ದೇವಸ್ಥಾನ ಫುಲ್ಲು ವಿಂಡ್ ಐತಲ್ವಾ. ಮೈಕ್ದು ಏನೋ ಪ್ರಾಬ್ಲಮ್ ಆಗಿ ಆಡಿಯೋನೇ ರೆಕಾರ್ಡ್ ಮಾಡ್ತಾ ಇಲ್ಲ. ಹಿಂಗೆ ಈ ಕಡೆ ಬಾ. ಕ್ಯಾಂಪ ಅಲ್ಲಿ ಹೇಳ್ತೀನಿ ಬಾ. ದೇವಸ್ಥಾನಕ್ಕೆ ಹೋಗೋಣ ಬಾ. ಹಿಂಗಸಿಂದ ಹೋಗೋಣ. ಹಂಗೆ ಕೊಯ್ತೈತಿ ರಾಮನಗರ. ಸೊ ಹಿಂಗೆ ನೋಡಿದ್ರೆ ಅಲ್ಲಿ ಇಡೀ ಬೆಂಗಳೂರು ಕಾಣಿಸ್ತಾ ಇದೆ ನೋಡಿ. ಬೆಂಗಳೂರು ಅಲ್ಲೇ ಸ್ಟಾರ್ಟ್ ಆಗೋದು. ಫುಲ್ಲು ಝೂಮ್ ಮಾಡ್ತೀನಿ ತಡೀರಿ. ಕಾಣಿಸ್ತಾ ಇದೆಯಾ ನೋಡಿ. ಫುಲ್ ಮಂಜು ಆಯ್ತು ನೋಡಿ. ಅದೇನೆ ಅಲ್ಲಿ ಏನಂತ ಬರ್ತಾವ್ರೆ ಅಂತ ಗೊತ್ತಾ? ಅಲ್ಲಿ ತೋರಿಸ್ತೀನಿ, ಹೊತ್ಕೊಳ್ಳಿ. ಕ್ಯಾಂಪ್ ಎಲ್ಲಿ ಮಾಡೋದು ಅಂತ ಗೊತ್ತಿಲ್ಲ. ನೋಡಪ್ಪ ಇಲ್ಲಿ ಯಾರೋ ಇದ್ದಾರೆ. ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ದೀಪ ಇರಬೇಕದು. ಯಾರೋ ತೆಗ್ದಿದೆ, ಬಟ್ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಣ್ಣ ಯಾರೋ ಇದ್ದೀರಾ ಅಣ್ಣ? ಆರ್ಟ್ಸ್ ಎಲ್ಲ ಆಡಿದಾರೆ ನೋಡಿ ಇಲ್ಲಿ. ಆನಲ್ಲ ಐತೆ. ಹಾಂ ಈಗ ಏನ್ ತುಳಿದು ಇದು ಅರ್ಥ ಆಯ್ತು ಅನ್ಸುತ್ತೆ. ಆ ಜಾಗದಲ್ಲಿ ಹಾಕೋಣ ಅಂತ. ಬನ್ನಿ ಕ್ಯಾಂಪ್ ಸೆಟಪ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಕ್ಯಾಂಪ್ ಸೆಟ್ ಆಗಿದೆ. ಹೆವಿ ಗಾಳಿ ನೋಡಿ. ಇಲ್ಲಿ ಕಲ್ಲೆಲ್ಲ ಹಾಕಿದೀವಿ. ಸ್ವಲ್ಪ ಇನ್ನೊಂಚೂರು ಸೈಜ್ ಕಮ್ಮಿ ಮಾಡ್ಬೇಕಾಯ್ತು, ಯಾಕಂದ್ರೆ ಇದು 6x6 ಇರೋದು. ಫಸ್ಟ್ ಟೈಮ್ ಏನಿದ್ರು ಹಾಗೆ ಆಗೈತೆ ಅವೆಲ್ಲ. ಒಳ್ಳೆ ಸನ್ಸೆಟ್ ಅಂತೂ ಐತೈತೆ. ಸೊ ಈಗ ಡ್ರೋನ್ ಶಾಟ್ ಹಾಕ್ತೀವಿ, ನೋಡ್ಕೊ ಬನ್ನಿ. ಕ್ಯಾಂಪ್ ಒಳಗಡೆ ಕೂತಿದ್ದೀವಿ. ಟೈಮ್ ಬಂದು ಎಷ್ಟು ಉಂಟು ಗೊತ್ತಿಲ್ಲ. ನೀರು ಇರೋದೇ ಇಷ್ಟು. ಗಾಳಿ ಮಾತ್ರ ನೋಡಿ ಹೆಂಗೆ ಹೊಡಿತಾ ಇದೆ. ಗಾಳಿ ನೋಡಿ, ಮೇಗಡೆ ಬಲ್ಪೇರೆ ಹಾಕಿದ್ವಿ. ಈ ಗಾಳಿ ನೋಡಿ, ಬಲ್ಪ್ ಆನ್ ಮಾಡೋಣ. ಈ ಮೈಕ್ ಇಲ್ದೇನೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಚಾರ್ಜಿಂಗ್ ಎಲ್ಲ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಬ್ಯಾಕಪ್ ಆಗಿದ್ದು. ಏನು ಮಿಸ್ಸು ಅಂದರೆ ಅವಾಗಲೇ ನೋಡಿದ್ರಿ ನೀರು ಎಷ್ಟಿತ್ತು ಅಂತ. ಅದು 3 ಲೀಟ್ರ್ ನೀರು ಅಷ್ಟೇ. 3 ಲೀಟ್ರಲ್ಲಿ ಈಗ ಆಲ್ಮೋಸ್ಟ್ 2.5 ಲೀಟ್ರ್ ಐತೆ. ಇನ್ನು ಅರ್ಧ ಲೀಟ್ರ್ ಒಳಗೆ ಹೋಗೈತೆ. ಬನ್ನಿ ಟೆಂಟಲ್ಲಿ ಲೈಟ್ ಆನ್ ಮಾಡಿದ್ದೀವಿ. ಲೈಟ್ ಕಾಣಿಸ್ತಾ ಇದೆ ಅನ್ಕೋತೀನಿ.
ಒಳಗಡೆ ಆನ್ ಮಾಡಿದೀವಿ. ಆ ಪಂಪ್ ಹೊಡಿಯ ತಂದಿರ ಆಯ್ತಿತ್ ಕಳ ಸೈಕಲ್ ಪಂಪು ಕುಣಿಗಲ್ಲ ಇತ್ತಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನ್ ಮಾತಾಡ್ತಿರ್ಲ ಯಾವ್ದಾದ್ರೇನು ಗಾಳಿ ತಾನೇ ಬೇಕಾಗಿಲ್ಲ. ಬಲೂನ್ ದೊಡ್ಡ ಪಂಪ್ ಅಂತಾನೇನೋ ಅಂದ್ರೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕೆಳಗಡೆ ಓಡೋಯ್ತದು ಅಲ್ಲ, ಇಲ್ಲೇ ಹೋಯ್ತಿಲ್ಲ ಎಲ್ಲೋ. ಜಸ್ಟ್ ಇಲ್ಲಿ ಹಿಂಗೆ ಪಾಸ್ ಆಯ್ತು ಕಣ, ಇಲ್ಲಿಂದ ಹಿಡಿದು ಇಲ್ಲಿ ಪಾಸ್ ಆಯ್ತು. ಗೈಸಿ ಬ್ಯಾಟ್ರಿ ಏನಾಯ್ತು ತುಂಬಾ ಯೂಸ್ ಆಗ್ತಾ ಇದೆ. ಎಲ್ಲಕ್ಲಿ ಇಲ್ಲಿ ಮೊಲ ಇದ್ದಿದ್ದು ಸಾಕಾದಾಗ ಹೊಡೋಯ್ತು ಮಾತ್ರ ಅದು. ಅಲ್ಲೇ ಜಾಲ್ಮಂಗ್ಲ. ಬನ್ನಿ ಮ್ಯಾಗಿ ಮಾಡೋಣ ಈಗ. ಗಾಡಿ ನೋಡೋದು ಕುತ್ಕೊಳ್ಳೋಣ. ಏಯ್ ಸೂಪರ್, ಏನ್ ಮಾಡಿದೆ? ಹೊಡೆ ಕುಕ್ಕರ ತಗೋ, ಕುಕ್ಕರ ಚಿಕ್ಕ ಚಿಕ್ಕ ಇದು ಹಾಕೊಳ್ಳೋಣ ಫಸ್ಟ್. ಇನ್ನೊಂಚೂರು ನೀರ ನಮ್ಮ ಹತ್ರ ಇರೋದೇ ಇಷ್ಟು ನೀರು. ತಗೋ ಇದು ಏನೋ ಕಾರ್ನ್ ಇದೈತಲ್ಲಪ್ಪ ಇದ್ರದ್ದು, ಅದ್ರಲ್ಲಿ ಒಂದು ಸೂಪ್ ಮಾಡ್ಬಿಟ್ಟು ಲಾಸ್ಟ್ ಬಿಡ್ಬಿಡೋಣ. ಸಾಕಾ? ಸಾಕಣಪ್ಪ. ಏನೋ ಥರ ಸೌಂಡ್ ಏನು ಸೌಂಡ್ ಆಯ್ತು? ಸೌಂಡ್ ಆಯ್ತಾ? ಹಿಂಗೆ ಆಗಿದ್ದು, ಹೌದಾ? ಹಿಂಗೆ ಆಗಿದ್ದು. ಅದೇ ಇದು ರೆಡಿ ಆಗೈತಾ ಏನು ನೋಡೋಣ. ತಿಂದ್ವಾ ಉಂಡ್ವಾ? ಹೊರಗಡೆ ಹೋಯ್ತಾ ಇರೋದಲ್ಲ. ನಾನು ಹೋಗಿ ಮಲ್ಕೊಂಬಿಟ್ರೆ ಹುಲಿ ಸಿಂಹ ಏನೇ ಬಂದ್ರು ಎದೊಳಲ್ಲ. ನಾನು ಒಂದ್ಸರಿ ನಿದ್ದೆ ಮುಗಿದ್ದು ನೋಡ್ತಾ ಇದ್ದೀನಿ ನಾನು ಏನು ಎತ್ತ ಅಂತ. ನಾನು ಆಬ್ಜೆಕ್ಟ್ಗೆ ಇಲ್ಲ ಅವಾಲಿಂದ ಹಿಂಗೆ ಬಿಡ್ತಾನೆ ಇದ್ದೀನಿ. ಸೂಪ್ ಮಾಡ್ತಾ ಇದೀವಿ, ಸ್ವೀಟ್ ಕಾರ್ನ್ ವೆಜ್ ಸೂಪ್. ಸೊ ಲೆಟ್ಸ್ ಗೋ. ನೀರು ಹಾಕಿದೆ ಅದಕ್ಕೆ ಹಾಕ್ತೀನಿ. ಸೂಪ್ ರೆಡಿಯಾಗಿದೆ ಆಲ್ರೆಡಿ. ಹೆಂಗೈತಪ್ಪ ಸೂಪು? ಇದು ಬಂದು ಸೂಪು, ಇನ್ನೊಂದು ಕಪ್ ಇದು ಬಂದು ಮ್ಯಾಗಿ, ಕಪ್ಪು ಇವು ಇನ್ನೊಂದು ಇದನ್ನು ಕಪ್ಪೆ. ಸೊ ನಾವು ಚೀನೀಸ್ ಥರ ನೋಡಿ ಏನು ತೊಗೊಂಡಿದ್ದೀವಿ. ತಿನ್ನಕ್ಕೆ ಬರಲ್ಲ ಆದರೂ ಡವ್ ಅಂತೂ ಮಾಡ್ತೀವಿ ನಾವು. ಅದಂತೂ ಬರುತ್ತೀವಿ. ಹಾಂ ತಿನ್ನಪ್ಪ ಆಯಿತು. ಸೂಪರ್. ಸ್ವಲ್ಪ ನೀರು ಹಾಕ್ಬೇಕೇನಲ್ಲ? ಏನೋ ಬೇಡಗೋರು ಗೊಡ್ಡೆ ಇದ್ದಂಗೆ ಯಪ್ಪ ಅದನ್ನ ತೋರಿಸ್ತವ್ರು ಮಾಲೊಳಗಡೆ ಓದಿಟ್ಕೆ ತೋರಿಸ್ತಾರೆ. ಯಾರು ತೋರಿಸ್ತವ್ರು? ಇಲ್ಲ, ಎಲ್ಲ ತಿಂದಾಯಿತು. 5 ನಿಮಿಷ ವಾಕಿಂಗ್ ಮಾಡಿ ಮನೆಗೆ ಹೋಗ್ತಾ ಇರೋದು. ಅವಾಗ ಟೈಮ್ ಬಂದೀಗ 9:15. ಗಾಳಿ ನೋಡಿ, ಗಾಳಿ ಸೌಂಡ್ಗೆ ಮಲ್ಕೊಳಕ್ಕಾಯ್ತಿಲ್ಲ. ಆ ಕಡೆ ಸೂರ್ಯ. ಕಿವಿಗೆ ಹಾಕೊಂಡ್ರೆ ಹತ್ತಿ ಅನ್ಕೊಂಡ್ರ ಟಿಶ್ಯೂ ಪೇಪರು. ಅಷ್ಟು ಫಾಗು ಜಾಸ್ತಿ ಐತೆ ಅಂದ್ರೆ ನೋಡಿ. ಟೈಮು 6:15 ಮೇಲೆ ಐತೆ. ಹೆವಿ ಫಾಗ್ ಹೊಡಿತೈತೆ ಮಾತ್ರ. ಈಗ ತಾನೇ ಟೈಮ್ ಲ್ಯಾಪ್ಸ್ ನೋಡ್ಕೊಂಬಂದ್ರೆ ಯಾವ ಥರ ಫಾಗ್ ಐತೆ ಅಂತ. ಪುಣಿನೇ ಇದೆಲ್ಲ ಇಲ್ಲ, ಎಲ್ಲ ಬತ್ತೋಗ್ಬಿಡೈತೆ ನೀರು. ಅದು ಬಿಟ್ರೆ ಹೊರಗಡೆ ಹೆಂಗೆ ಕೂತವ್ರು ನೋಡಿ ಅವ್ರು. ಕರೆಂಟ್ ಹೊಡಿತಾವ್ರೋ ಅಲ್ಲೇನೋ ಮುಟ್ತಾವನು. ಕರೆಂಟ್ ಹೊಡಿತಾವ ಅನ್ಕೋತೀನಿ. ಆ ಪ್ಲೇಟ್ ಐತೆ ನೋಡಿ, ಅದು ಎಲ್ಲಿ ನೋಡಿ ಕೈಲಿ ತೋರಿಸ್ತೀನಿ ನಿಮಗೆ. 4 ಇದೈತೆ ನೋಡಿ ಪ್ಲೇಟ್. ಕರೆಂಟ್ ಹೊಡಿತು, ಆ ಕಡೆ ಕೊಂಡೋದ ಮೆತ್ತಗೆ. ಲೆಮನ್ ಟೀ ಮಾಡೋಕ್ಕೆ ಬಿಸಿನೀರು ರೆಡಿ ಮಾಡಬೇಕು. ಹಾಗಾಗಿ ನಮ್ಮ ಕೆಟಲ್ ನೋಡಿ ಯಾವ ಥರ ಇದೆ. ಬಿಸಿ ಐತೆ. ದೂರದಲ್ಲಿ ನಮ್ಮ ಕೂಟ್ಕಲ್ ಬೆಟ್ಟ ಕಾಣಿಸ್ತೈತೆ ನಿಮಗೆ. ನೋಡಿ ಕೂಟ್ಕಲ್ ಬೆಟ್ಟ. ಹಾಂ ಐತೆ ಪಕ್ಕ ಕೈ ಹೊಡಿತದೆ. ಇಷ್ಟು ಇರಬಾರ್ದು ಹೇಳ್ಬೇಕು ಅಂದ್ರೆ. ಆ್ಯಕ್ಚುಲಿ ಬೇಕಾ ನಿಂಗೆ? ಏನು ಕುಡಿತಾ ಇದ್ದಿ? ನೀರು.
ಸೆಪ್ಪೆ ಕೈ ಬಿಡಿತದೆ. ಇಷ್ಟೆಲ್ಲ ಪ್ಯಾಕಿಂಗ್ ಮಾಡಾಯಿತು. ಈಗ ನೆಟ್ಟಿಗೆ ಕೆಳಗಡೆ ಹೋಗ್ತಾ ಇರೋದೆ. ಈಗ ಕಾಣಿಸ್ತಾ ಇದೆ ಗ್ಲಾಸು, ಹೆವಿ ಗ್ಲಾಸು. ಏನು ಕಪ್ಪೆ ನೋಡಲಿ, ಕಪ್ಪೆ ಮರಿಗಳ ಅಷ್ಟು ಅಡಿಗಾವೆ ಅವು ಕಪ್ಪೆ ಮರಿಗಳು ಎಲ್ಲ. ಇದ್ರೊಳಗೆ ಎಲ್ಲ ಗಲೀಜ್ ಮಾಡಿ ಮಡಗವ್ರೆ. ಮಳೆ ನೀರು ಕಳ್ಳ ಇದು ಯಾರೆಲ್ಲ ಬಿಟ್ಟವ್ರು ಅಂದ್ರೆ. ಇಲ್ಲಿ ನೋಡಿ, ಇಲ್ಲಿ ಜೇಡನ ಈ ಜೇಡ ನೋಡು, ನೋಡಿ ಕಾಣಿಸುತ್ತಾ ಅಂತ ಕಟ್ಟವ್ರೆ. ಚೆನ್ನಾಗಿ ಕಟ್ಟವ್ರಲ್ಲ, ಗಾಳಿಗೆ ಉದ್ರೆ ಇಲ್ಲ ಗುರೋದು. ಅದೇ ನೀನು ರಾಜರಕೋಟೆ ಹೊರಗಡೆ ಮನೆಗೆ ಹೋಗೋದಿತ್ಕಳ ನೀನು. ಈ ಮರದೇ ಗುರು ಸೌಂಡ್ ಈ ಮರದೇನೆ. ಈ ಮರ ಅಲ್ಲ, ಆ ಮರ ನಮ್ಗೆ ಜಾಸ್ತಿ ಕೇಳ್ತಿದ್ವಿ. ಯಾವ್ದದು ಈ ಮರದ ನೋಡೋದು ಸೌಂಡ್ ನೋಡು. ಇಲ್ಲಿ ಮಳೆ ಬಂದ್ರೆ ಇಲ್ಲೆಲ್ಲ ನೀರು ತುಂಬ್ಕೋತದೆ. ಇಲ್ಲೆಲ್ಲ ಆಯ್ತು ನೋಡಲ್ಲಿ, ಅಲ್ಲಿ ಮೇಲ್ಗಡೆ ಅಲ್ಲಿ ನೀರು ನಿಂತ್ಕೋತದೆ ಫುಲ್ಲು ಮಳೆ ಬಂದಾಗ. ನೋಡಲ್ಲಿ ಜಾಗ ಐತೆ ನೋಡಲ್ಲಿ, ಅಲ್ಲಿ ಗಂಟೆ ಅಷ್ಟೇ ಮೆಟ್ಲು. ಅಲ್ಲಿಂದ ನಡ್ಕೊಂಡು ನೋಡಿ ಬರ್ಬೇಕಾದ್ರೂ ಸ್ವಾಗತ ಮಾಡ್ದೋ, ಹೋಗ್ಬೇಕಾದ್ರೂ ಸ್ವಾಗತ ಮಾಡ್ದೋ ಕಾಡು ಕೋಳಿಗಳು. ಕಾಡು ಹುಂಜ ಕಾಣಿಸ್ತಿ. ಈಗ ಇಳ್ಕೊಂಡು ಬಂದು ಮೇಲ್ಗಡೆಯಿಂದ ಈಗ ಹೋಗ್ತಾ ಇರೋದು ಈ ತರ ಐತೆ. ಸ್ಟಾರ್ಟಿಂಗ್ ಮಂಡ್ ರೋಡು, ಅಲ್ಲಿ ಕೂಡ್ಕಲ್ ಬೆಟ್ಟ, ಮೇಲ್ಗಡೆ ಏರೋಪ್ಲೇನ್ ಹೋಗ್ತೈತೆ. ಅರ್ಧ ಕೆಜಿ ಐತೆ ಅಷ್ಟು ನಿಂದ ಡ್ರೋನ್. ನಾನು ಪ್ಲಾನ್ ಮಾಡಿ ನಿಂದದ್ ವೆಯ್ಟ್ ಮಾಡಿರೋದ ಬ್ಯಾಗ್ನ. ಯಾವ ನನ್ನ ನೆನ್ನೆ ಹಚ್ಚಿದ್ಯಾ, ಅದನ್ನ ಹಿಡ್ಕೊಂಡು 2-3 ಲೀಟರ್ ನೀರು ಒಗಡಿಕೆ. 3 ಕೆಜಿ ಸಮ ಆಗ್ಬಿಡೈತೆ. ಹಿಂಗೆ ಒಂದೇ ಸಲ ಅಲ್ಲಿಗೆ ಎಗ್ರು ಬಿಡ್ಬೋಯ್ತು ಕಳ. ಜಾಗ ಅಲ್ಲಿಗೆ ಎಗ್ರು ಬಿಡೋಯ್ತು ಅಲ್ಲಿಗೆ. ಎಕ್ಸ್ಪೀರಿಯನ್ಸ್ ಮಾಡೋಣ. ಹೋಗ್ಬೋದು ಅನ್ಕೋತೀನಿ. ಹೋಗ್ಬೋದು. ಅವಲೇ ಈ ಕಡೆನೇ ಒಂದು ಬಸ್ ಬತ್ತು ಪಾಮ್ ಅಂತ ಕತ್ಕೋಗಿರಿ ಎಲ್ಲಾರು ಹೋಗ್ಬಿಡೋದು. ಕಡೆ ಒಂದು ದೇವಸ್ಥಾನ ಐತೆ ಇದೆ ಗೈಸ್. ಒಂದು ಸ್ವಲ್ಪ ದೂರ ಹೋದ್ರೆ ಮುಗೀತು ಗೈಸ್. ಈಗ ಕೆಳಗಡೆ ಇಳ್ದಾಯ್ತು. ಹೇಗಿತ್ತು ವಿಡಿಯೋ ಅಂತ ನೀವೇ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.